ಪ್ರಾಣವನ್ನೇ ಪಣಕ್ಕಿಟ್ಟು ಖತರ್ನಾಕ್ ಕಳ್ಳನನ್ನ ಬಂಧಿಸಿದ ಪೊಲೀಸರಿಗೆ ತಲೆನೋವಾಗಿದ್ದ ಖತರ್ನಾಕ್ ಕಳ್ಳ ಲಾಕ್ ಆಗಿದ್ದಾನೆ. ಹಲವು ಕೇಸ್ಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ಖತರ್ನಾಕ್ ಈತ ಪ್ರಾಣವನ್ನೇ ಪಣಕ್ಕಿಟ್ಟು ಈತನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. 32 ಕೇಸ್ಗಳಲ್ಲಿ ಬೇಕಾಗಿದ್ದ ಮಂಜೇಶ್ ಅಲಿಯಾಸ್ 420 ಮಂಜ. ಕೊರಟಗೆರೆ ಕ್ರೈಮ್ ಪೊಲೀಸರು ಆತನನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಆತನನ್ನ ಬಂಧಿಸಿದ ಸಂದರ್ಭದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಮೂವತ್ತೆರಡು ಕೇಸ್ಗಳಲ್ಲಿ ಬೇಕಾಗಿದ್ದ ಖತರ್ನಾಕ್ ಕಳ್ಳ ಮಂಜೇಶ್ನನ್ನ ಸೆರೆ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸಿನಿಮೆಯ ರೀತಿಯಲ್ಲಿ ಆತನನ್ನ ವಶಕ್ಕೆ ಪಡೆದ ಸಂದರ್ಭದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಪ್ರಾಣವನ್ನು ಕೂಡ ಪಣಕ್ಕಿಟ್ಟು ಈತನನ್ನ ವಶಕ್ಕೆ ಪಡೆಯಲಾಗಿದೆ. ಬರೋಬ್ಬರಿ 32 ಕೇಸ್ಗಳಲ್ಲಿ ಬೇಕಾಗಿದ್ದ ಮಂಜೇಶ ಅಲಿಯಾಸ್ 420 ಮಂಜನನ್ನ ಕೊರಟಗೆರೆ ಕ್ರೈಮ್ ಪೊಲೀಸರು ದೊಡ್ಡಲಿಂಗಯ್ಯ ಅವರಿಂದ ಈತನನ್ನ ಸೆರೆ ಹಿಡಿಯಲಾಗಿದೆ. ತುಮಕೂರು ಜಿಲ್ಲೆ ಕೊರಟಗೆರೆ, ಮಧುಗಿರಿ, ಹೆಬ್ಬೂರು, ಕೋಲಾರ ಪೊಲೀಸ್ ಠಾಣೆ, ಹಾಗೆ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಮೈಸೂರು ಸಿಟಿ ಹೀಗೆ ವಿವಿಧ ಪೊಲೀಸ್ ಠಾಣೆಯಲ್ಲಿ ಒಟ್ಟು 32 ಪ್ರಕರಣಗಳು ಈತನ ವಿರುದ್ಧವಾಗಿ ದಾಖಲಾಗಿತ್ತು. ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಈ ಖತರ್ನಾಕ್ ಕಳ್ಳನನ್ನ ಬಂಧಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಬಂಧಿತ ಆರೋಪಿಯಿಂದ 6,75,000 ರೂಪಾಯಿ ಬೆಲೆ ಬಾಳುವ 135 ಗ್ರಾಂ ಚಿನ್ನಾಭರಣ ಹಾಗೆ 10,000 ನಗದು, ಕೃತ್ಯಕ್ಕೆ ಬಳಸಲಾಗ್ತಾ ಇದ್ದ ಒಂದು ಆಕ್ಟಿವಾ ವಾಹನವನ್ನ ವಶಕ್ಕೆ ಪಡೆಯಲಾಗಿದೆ. ಇನ್ನು ಕೊರಟಗೆರೆ ಪೊಲೀಸರಿಂದ ತನಿಖೆಯನ್ನ ಮುಂದುವರಿಸಲಾಗಿದೆ. ಟ್ರಾಫಿಕ್ ಮಧ್ಯೆನೇ ಆತನನ್ನ ಗುರುತು ಹಚ್ಚಿ ಆತನನ್ನ ಹಿಡಿದಿರುವ ದೃಶ್ಯಗಳು ನೀವು ಗಮನಿಸ್ತಾ ಇದ್ದೀರಿ. ಬೈಕ್ನಲ್ಲಿ ಬರ್ತಾ ಇದ್ದ ಆತನನ್ನ ಹಿಡಿಯೋಕೆ ಹೋದ ಸಂದರ್ಭದಲ್ಲಿ ಆತ ತನ್ನ ಬೈಕ್ನ ನಿಲ್ಲಿಸಲಿಲ್ಲ. ಆದರೂ ಕೂಡ ಪಣ ಬಿಡದೆ ಪೊಲೀಸರು ಆತನನ್ನ ಹಿಡಿದಿದ್ದಾರೆ. ನಂತರದಲ್ಲಿ ಸಾರ್ವಜನಿಕರೇ 4 ತದಕಿದ್ದಾರೆ. ನಂತರದಲ್ಲಿ ಈತ 32 ಕೇಸ್ಗಳಲ್ಲಿ ಬೇಕಾಗಿದ್ದ ಖತರ್ನಾಕ್ ಕಳ್ಳ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, 32 ಕೇಸ್, ಬರೋಬ್ಬರಿ 32 ಕೇಸ್, ಈತನನ್ನ ಸೆರೆ ಹಿಡಿದಿರೋದು ಕೂಡ ಬಹಳಷ್ಟು ರೋಚಕವಾಗಿದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ. ಪ್ರಾಣವನ್ನು ಪಣಕ್ಕಿಟ್ಟು ಪೊಲೀಸರು ವಶಕ್ಕೆ ಪಡೆದಿರೋದು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಸ್ಮಿತಾ, ತುಮಕೂರು ಜಿಲ್ಲೆಯಲ್ಲಿ ಏನೋ ಸಾಕಷ್ಟು ಅಂದ್ರೆ ಸುಮಾರು ಒಂದು 10ಕ್ಕೂ ಹೆಚ್ಚು ಪೊಲೀಸ್ ಠಾಣೆ ಅಂದ್ರೆ ತುಮಕೂರಿನ ಜಿಲ್ಲೆಯ ಕೊರಟಗೆರೆ ಆಗಿರ್ಬೋದು, ಮತ್ತೆ ಮಧುಗಿರಿ, ಹೆಬ್ಬೂರು ಪೊಲೀಸ್ ಸ್ಟೇಷನ್, ಮತ್ತೆ ಇನ್ನಿತರ ಪೊಲೀಸ್ ಸ್ಟೇಷನ್ ಸೇರಿದಂತೆ ಮತ್ತೆ ಬೆಂಗಳೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಮತ್ತೆ ಮೈಸೂರು ಸೇರಿದಂತೆ ವಿವಿಧ ಒಟ್ಟು 32 ಕೇಸ್ಗಳಲ್ಲಿ ಈ ಒಂದು ಖತರ್ನಾಕ್ ಕಳ್ಳ ಪೊಲೀಸರಿಗೆ ಕೂಡ ಬೇಕಾಗಿರ್ತಾನೆ. ಈತ ಕಳೆದ 1 ತಿಂಗಳಿಂದಲೂ ಕೂಡ ಈತನ ಹಿಡಿಯೋದಕ್ಕೆ ಸಾಕಷ್ಟು ಪೊಲೀಸರು ಒಂದು ಹರಸಾಹಸನ ಕೂಡ ಪಡ್ತಾ ಇರ್ತಾರೆ. ಈ ಒಂದು ವೇಳೆಯಲ್ಲಿ ಏನು ಕೊರಟಗೆರೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣ ಏನಿತ್ತು, ಆ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಆತನನ್ನ ಹಿಡಿಯಲು ಪೊಲೀಸರಿಗೆ ಒಂದು ಖಚಿತ ಮಾಹಿತಿ ಕೂಡ ಸಿಗುತ್ತೆ. ಬೆಂಗಳೂರಿನಲ್ಲಿ ಈತ ಇದ್ದಾನೆ ಅಂತ. ಈ ಒಂದು ವೇಳೆ ಆತನ ಬೆಂಗಳೂರಿನ ಸದಾಶಿವನಗರದ ಪೊಲೀಸ್ ಠಾಣೆ ಒಂದು ಸಿಗ್ನಲ್ ಏನಿದೆ, ಆ ಒಂದು ಬಳಿ ಮತ್ತಿಕೆರೆ ಕಡೆಯಿಂದ ಈತ ಬರ್ತಾ ಇದ್ದಂತ ಒಂದು ಮಾಹಿತಿ ಕೂಡ ಸಿಗುತ್ತೆ. ಈ ಒಂದು ವೇಳೆಯಲ್ಲಿ ಪೊಲೀಸರಿದ್ರೆ ಏನು ಕೊರಟಗೆರೆ ಪೊಲೀಸ್ ಠಾಣೆಯ ಕ್ರೈಮ್ ಸಿಬ್ಬಂದಿಯಾದಂತ ದೊಡ್ಡಲಿಂಗಿ ಅವರು ಆತನ ಒಂದು ಚೇಸ್ ಮಾಡಿ ಹಿಡಿದಿರುವಂತದ್ದು. ಈ ಒಂದು ಘಟನೆ ಏನು ಸಿಸಿ ಕ್ಯಾಮ್ರಾದಲ್ಲಿ ಕೂಡ ಸೆರೆಯಾಗಿರುವಂತದ್ದು. ಏನು ರೋಚಕವಾಗಿ ಆತನ ಒಂದು ಸೆರೆ ಹಿಡಿದು ಈಗ ಪೊಲೀಸರು ಕೂಡ ಆತನ ಕೂಡ ಈಗ ಬಂಧಿಸಿರುವಂತದ್ದು. ಒಟ್ಟಿನಲ್ಲಿ ಈತ ಪೊಲೀಸರಿಗೆ 32 ಪ್ರಕರಣದಲ್ಲಿ ಕೂಡ ಈಗ ಬೇಕಾಗಿರುವಂತದ್ದು. ಸದ್ಯ ಈಗ 6 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದು ಈಗ ಆತನ ತನಿಖೆಯನ್ನು ಕೂಡ ಮುಂದುವರಿಸಿರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ಜಗದೀಶ್ ಮಾಹಿತಿಗಾಗಿ. ರೈಟ್, ಒಂದ್ ಕಡೆ ಆತನ ಭಾವಚಿತ್ರ, ಮತ್ತೊಂದು ಕಡೆಯಲ್ಲಿ ಆತನನ್ನ ಸೆರೆ ಹಿಡಿದ ಸಂದರ್ಭದ ದೃಶ್ಯ, ಎರಡನ್ನೂ ಕೂಡ ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಪೊಲೀಸ್ ಸಿಬ್ಬಂದಿ ತಮ್ಮ ಪ್ರಾಣದ ಹಂಗು ತೊರೆದು ಈತನನ್ನ ವಶಕ್ಕೆ ಪಡೀಲಿಕ್ಕೆ ಮುಂದಾದ್ರು ಅಂತ ಹೇಳಿ. 32 ಪ್ರಕರಣಗಳಲ್ಲಿ ಈತ ಮೋಸ್ಟ್ ವಾಂಟೆಡ್ ಆಗಿದ್ದ. ಸದ್ಯಕ್ಕೆ ಈತನನ್ನ
ವಶಕ್ಕೆ ಪಡೆದು ಮುಂದಿನ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ ಪೊಲೀಸರು. ಪ್ರಾಣವನ್ನೇ ಪಣಕ್ಕಿಟ್ಟು ಖತರ್ನಾಕ್ ಕಳ್ಳನನ್ನ ಬಂಧಿಸಿದ ಪೊಲೀಸರಿಗೆ ತಲೆನೋವಾಗಿದ್ದ ಖತರ್ನಾಕ್ ಕಳ್ಳ ಲಾಕ್ ಆಗಿದ್ದಾನೆ. ಹಲವು ಕೇಸ್ಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ಖತರ್ನಾಕ್ ಈತ ಪ್ರಾಣವನ್ನೇ ಪಣಕ್ಕಿಟ್ಟು ಈತನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. 32 ಕೇಸ್ಗಳಲ್ಲಿ ಬೇಕಾಗಿದ್ದ ಮಂಜೇಶ್ ಅಲಿಯಾಸ್ 420 ಮಂಜ. ಕೊರಟಗೆರೆ ಕ್ರೈಮ್ ಪೊಲೀಸರು ಆತನನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಆತನನ್ನ ಬಂಧಿಸಿದ ಸಂದರ್ಭದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಮೂವತ್ತೆರಡು ಕೇಸ್ಗಳಲ್ಲಿ ಬೇಕಾಗಿದ್ದ ಖತರ್ನಾಕ್ ಕಳ್ಳ ಮಂಜೇಶ್ನನ್ನ ಸೆರೆ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸಿನಿಮೆಯ ರೀತಿಯಲ್ಲಿ ಆತನನ್ನ ವಶಕ್ಕೆ ಪಡೆದ ಸಂದರ್ಭದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಪ್ರಾಣವನ್ನು ಕೂಡ ಪಣಕ್ಕಿಟ್ಟು ಈತನನ್ನ ವಶಕ್ಕೆ ಪಡೆಯಲಾಗಿದೆ. ಬರೋಬ್ಬರಿ 32 ಕೇಸ್ಗಳಲ್ಲಿ ಬೇಕಾಗಿದ್ದ ಮಂಜೇಶ ಅಲಿಯಾಸ್ 420 ಮಂಜನನ್ನ ಕೊರಟಗೆರೆ ಕ್ರೈಮ್ ಪೊಲೀಸರು ದೊಡ್ಡಲಿಂಗಯ್ಯ ಅವರಿಂದ ಈತನನ್ನ ಸೆರೆ ಹಿಡಿಯಲಾಗಿದೆ. ತುಮಕೂರು ಜಿಲ್ಲೆ ಕೊರಟಗೆರೆ, ಮಧುಗಿರಿ, ಹೆಬ್ಬೂರು, ಕೋಲಾರ ಪೊಲೀಸ್ ಠಾಣೆ, ಹಾಗೆ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಮೈಸೂರು ಸಿಟಿ ಹೀಗೆ ವಿವಿಧ ಪೊಲೀಸ್ ಠಾಣೆಯಲ್ಲಿ ಒಟ್ಟು 32 ಪ್ರಕರಣಗಳು ಈತನ ವಿರುದ್ಧವಾಗಿ ದಾಖಲಾಗಿತ್ತು. ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಈ ಖತರ್ನಾಕ್ ಕಳ್ಳನನ್ನ ಬಂಧಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಬಂಧಿತ ಆರೋಪಿಯಿಂದ 6,75,000 ರೂಪಾಯಿ ಬೆಲೆ ಬಾಳುವ 135 ಗ್ರಾಂ ಚಿನ್ನಾಭರಣ ಹಾಗೆ 10,000 ನಗದು, ಕೃತ್ಯಕ್ಕೆ ಬಳಸಲಾಗ್ತಾ ಇದ್ದ ಒಂದು ಆಕ್ಟಿವಾ ವಾಹನವನ್ನ ವಶಕ್ಕೆ ಪಡೆಯಲಾಗಿದೆ. ಕೊರಟಗೆರೆ ಪೊಲೀಸರಿಂದ ತನಿಖೆಯನ್ನ ಮುಂದುವರಿಸಲಾಗಿದೆ. ಟ್ರಾಫಿಕ್ ಮಧ್ಯೆನೇ ಆತನನ್ನ ಗುರುತು ಹಚ್ಚಿ ಆತನನ್ನ ಹಿಡಿದಿರುವ ದೃಶ್ಯಗಳು ನೀವು ಗಮನಿಸ್ತಾ ಇದ್ದೀರಿ. ಬೈಕ್ನಲ್ಲಿ ಬರ್ತಾ ಇದ್ದ ಆತನನ್ನ ಹಿಡಿಯೋಕೆ ಹೋದ ಸಂದರ್ಭದಲ್ಲಿ ಆತ ತನ್ನ ಬೈಕ್ನ ನಿಲ್ಲಿಸಲಿಲ್ಲ. ಆದರೂ ಕೂಡ ಪಣ ಬಿಡದೆ ಪೊಲೀಸರು ಆತನನ್ನ ಹಿಡಿದಿದ್ದಾರೆ. ನಂತರದಲ್ಲಿ ಸಾರ್ವಜನಿಕರೇ 4 ತದಕಿದ್ದಾರೆ. ನಂತರದಲ್ಲಿ ಈತ 32 ಕೇಸ್ಗಳಲ್ಲಿ ಬೇಕಾಗಿದ್ದ ಖತರ್ನಾಕ್ ಕಳ್ಳ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, 32 ಕೇಸ್, ಬರೋಬ್ಬರಿ 32 ಕೇಸ್, ಈತನನ್ನ ಸೆರೆ ಹಿಡಿದಿರೋದು ಕೂಡ ಬಹಳಷ್ಟು ರೋಚಕವಾಗಿದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ. ಪ್ರಾಣವನ್ನು ಪಣಕ್ಕಿಟ್ಟು ಪೊಲೀಸರು ವಶಕ್ಕೆ ಪಡೆದಿರೋದು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಸ್ಮಿತಾ, ತುಮಕೂರು ಜಿಲ್ಲೆಯಲ್ಲಿ ಏನೋ ಸಾಕಷ್ಟು ಅಂದ್ರೆ ಸುಮಾರು ಒಂದು 10ಕ್ಕೂ ಹೆಚ್ಚು ಪೊಲೀಸ್ ಠಾಣೆ ಅಂದ್ರೆ ತುಮಕೂರಿನ ಜಿಲ್ಲೆಯ ಕೊರಟಗೆರೆ ಆಗಿರ್ಬೋದು, ಮತ್ತೆ ಮಧುಗಿರಿ, ಹೆಬ್ಬೂರು ಪೊಲೀಸ್ ಸ್ಟೇಷನ್, ಮತ್ತೆ ಇನ್ನಿತರ ಪೊಲೀಸ್ ಸ್ಟೇಷನ್ ಸೇರಿದಂತೆ ಮತ್ತೆ ಬೆಂಗಳೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಮತ್ತೆ ಮೈಸೂರು ಸೇರಿದಂತೆ ವಿವಿಧ ಒಟ್ಟು 32 ಕೇಸ್ಗಳಲ್ಲಿ ಈ ಒಂದು ಖತರ್ನಾಕ್ ಕಳ್ಳ ಪೊಲೀಸರಿಗೆ ಕೂಡ ಬೇಕಾಗಿರ್ತಾನೆ. ಈತ ಕಳೆದ 1 ತಿಂಗಳಿಂದಲೂ ಕೂಡ ಈತನ ಹಿಡಿಯೋದಕ್ಕೆ ಸಾಕಷ್ಟು ಪೊಲೀಸರು ಒಂದು ಹರಸಾಹಸವನ್ನು ಕೂಡ ಪಡ್ತಾ ಇರ್ತಾರೆ. ಈ ಒಂದು ವೇಳೆಯಲ್ಲಿ ಏನು ಕೊರಟಗೆರೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣ ಏನಿತ್ತು, ಆ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಆತನನ್ನ ಹಿಡಿಯಲು ಪೊಲೀಸರಿಗೆ ಒಂದು ಖಚಿತ ಮಾಹಿತಿ ಕೂಡ ಸಿಗುತ್ತೆ. ಬೆಂಗಳೂರಿನಲ್ಲಿ ಈತ ಇದ್ದಾನೆ ಅಂತ. ಈ ಒಂದು ವೇಳೆ ಆತನ ಬೆಂಗಳೂರಿನ ಸದಾಶಿವನಗರದ ಪೊಲೀಸ್ ಠಾಣೆ ಒಂದು ಸಿಗ್ನಲ್ ಏನಿದೆ, ಆ ಒಂದು ಬಳಿ ಮತ್ತಿಕೆರೆ ಕಡೆಯಿಂದ ಈತ ಬರ್ತಾ ಇದ್ದಂತ ಒಂದು ಮಾಹಿತಿ ಕೂಡ ಸಿಗುತ್ತೆ. ಈ ಒಂದು ವೇಳೆಯಲ್ಲಿ ಪೊಲೀಸರಿದ್ರೆ ಏನು ಕೊರಟಗೆರೆ ಪೊಲೀಸ್ ಠಾಣೆಯ ಕ್ರೈಮ್ ಸಿಬ್ಬಂದಿಯಾದಂತ ದೊಡ್ಡಲಿಂಗಿ ಅವರು ಆತನ ಒಂದು ಚೇಸ್ ಮಾಡಿ ಹಿಡಿದಿರುವಂತದ್ದು. ಈ ಒಂದು ಘಟನೆ ಏನು ಸಿಸಿ ಕ್ಯಾಮ್ರಾದಲ್ಲಿ ಕೂಡ ಸೆರೆಯಾಗಿರುವಂತದ್ದು. ಏನು ರೋಚಕವಾಗಿ ಆತನ ಒಂದು ಸೆರೆ ಹಿಡಿದು ಈಗ ಪೊಲೀಸರು ಕೂಡ ಆತನ ಕೂಡ ಈಗ ಬಂಧಿಸಿರುವಂತದ್ದು. ಒಟ್ಟಿನಲ್ಲಿ ಈತ ಪೊಲೀಸರಿಗೆ 32 ಪ್ರಕರಣದಲ್ಲಿ ಕೂಡ ಈಗ ಬೇಕಾಗಿರುವಂತದ್ದು. ಸದ್ಯ ಈಗ 6 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದು ಈಗ ಆತನ ತನಿಖೆಯನ್ನು ಕೂಡ ಮುಂದುವರಿಸಿರುವಂತದ್ದು. ಸ್ಮಿತಾ.
ರೈಟ್, ಧನ್ಯವಾದ ಜಗದೀಶ್ ಮಾಹಿತಿಗಾಗಿ. ರೈಟ್, ಒಂದ್ ಕಡೆ ಆತನ ಭಾವಚಿತ್ರ, ಮತ್ತೊಂದು ಕಡೆಯಲ್ಲಿ ಆತನನ್ನ ಸೆರೆ ಹಿಡಿದ ಸಂದರ್ಭದ ದೃಶ್ಯ ಎರಡನ್ನೂ ಕೂಡ ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಪೊಲೀಸ್ ಸಿಬ್ಬಂದಿ ತಮ್ಮ ಪ್ರಾಣದ ಹಂಗು ತೊರೆದು ಈತನನ್ನ ವಶಕ್ಕೆ ಪಡೀಲಿಕ್ಕೆ ಮುಂದಾದ್ರು ಅಂತ ಹೇಳಿ. 32 ಪ್ರಕರಣಗಳಲ್ಲಿ ಈತ ಮೋಸ್ಟ್ ವಾಂಟೆಡ್ ಆಗಿದ್ದ. ಸದ್ಯಕ್ಕೆ ಈತನನ್ನ ವಶಕ್ಕೆ ಪಡೆದು ಮುಂದಿನ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ ಪೊಲೀಸರು.